Hello students, welcome to this video lecture. In this video lecture, we know statement, direct consequences and problems on Stokes theorem. First, let us we know the statement of Stokes theorem. Here, Stokes theorem states that if n is any continuously differentiable vector point function and S is a surface bounded by a curve C, then integral along the closed curve C f dot dr is always equal to double integral over the surfaces is curl f dot n cap ds. Symbolically, Stokes theorem can be written as integral along the closed curve f dot dr is always equal to double integral over the surface s curl f dot n cap ds, where n cap ds is unit normal vector. Here we remind some notes ರಿಲೇಟೆಡ್ ಟು ಸ್ಟೋಕ್ಸ್ ಥಿಯರಮ್. ನಮಗೆ ಗೊತ್ತಿದೆ ಗಾಸ್ ಡೈವರ್ಜೆನ್ಸ್ ಥಿಯರಮ್ ಏನಾಗ್ತಿತ್ತು, ಅದು ಸರ್ಫೇಸ್ ಇಂಟಿಗ್ರಲ್ಲು ಮತ್ತು ವಾಲ್ಯೂಮ್ ಇಂಟಿಗ್ರಲ್ ನಡುವಿನ ರಿಲೇಷನನ್ನು ತಿಳಿಸ್ತಿತ್ತು. ಗಾಸ್ ಡೈವರ್ಜೆನ್ಸ್ ಥಿಯರಮ್ gives the relation between surface and volume integral, but here the Stokes theorem gives a relation between the line and surface integral. And also Green's theorem in a plane is a special case of Stokes theorem. ನಾವೇನು ಗ್ರೀನ್ಸ್ ಥಿಯರಮ್ ಅಂತ ಏನು ಕರಿತೀವಲ್ಲ, ಇದು ಒಂದು ಸ್ಟೋಕ್ಸ್ ಥಿಯರಮ್ನ ಒಂದು ಪಾರ್ಟ್ ಇದು. ದಟ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಸ್ಟೋಕ್ಸ್ ಥಿಯರಮ್. Now let us solve some problems related to Stokes theorem. Here the first example, verify Stokes theorem for the function f is equal to y square I cap plus xy j cap minus xz k cap, where s is the hemisphere x square plus y square plus z square is equal to a square. ಇಲ್ಲಿ ಒಂದು ಸರ್ಫೇಸ್ ಇದೆ. ಏನಪ್ಪ ಸರ್ಫೇಸ್ ಏನಾಗಿದೆಯಾ ಅಂತಂದರೆ ಹೆಮಿಸ್ಪಿಯರ್ದು ಈಕ್ವೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝಡ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಅಂತ. ಈಗ ಈ ಒಂದು ಹೆಮಿಸ್ಪಿಯರ್ಗೆ ನಾವು ಸ್ಟೋಕ್ಸ್ ಥಿಯರಮನ್ನು ವೆರಿಫೈ ಮಾಡಬೇಕು. ನಾವು ದ ಎನ್ಕ್ಲೋಸ್ಡ್ ಕರ್ವ್ ಸಿ ಫಾರ್ ದ ಹೆಮಿಸ್ಪಿಯರ್ ಈಸ್ ದ ಬೇಸ್. ಈ ಹೆಮಿಸ್ಪಿಯರ್ ಕ್ಲೋಸ್ ಆಗಿರೋದು ಯಾವ ಕರ್ವಿಂದ ಅಂತಂತಂದರೆ ಸರ್ಕಲ್, ಅದ್ರದ್ದು ಬೇಸ್ ಏನಾಗಿರುತ್ತೆ ಹೆಮಿಸ್ಪಿಯರ್ದು ಸರ್ಕಲ್ ಆಗಿರುತ್ತೆ. ಆ ಸರ್ಕಲ್ದು ಈಕ್ವೇಷನ್, ದ ಈಕ್ವೇಷನ್ ಆಫ್ ಸರ್ಕಲ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್, ವೇರ್ ಎ ಈಸ್ ರೇಡಿಯಸ್ ಆಫ್ ದ ಸರ್ಕಲ್. That circle is base of hemisphere. Now for any point C we have x is equal to a cos theta, y is equal to a sin theta and z is equal to 0. Theta varies from 0 to 2 pi. ನಿಮಗೆ ಸರ್ಕಲ್ ತಗೊಂಡಾಗ ಇಲ್ಲೇನಾಗಿರುತ್ತೆ z 0 ಆಗಿರುತ್ತೆ. ಅಲ್ಲಿ ಈಕ್ವೇಷನ್ ಏನಾಗಿರುತ್ತೆ ಅದಕ್ಕಪ್ಪ ಅಂತಂದರೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ ತಗೊಂಡಾಗ x is equal to a cos theta, y is equal to sin theta, z 0 ಆಗಿರುತ್ತೆ. theta varies from 0 to 2 pi. ನಾವು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಮೈನಸ್ ಕಾಸ್ ತೀಟಾಗೆ ಮೈನಸ್ ಸೈನ್ ತೀಟಾ ಆಗಿರೋದ್ರಿಂದ ಎ ಮೈನಸ್ ಎ ಸೈನ್ ತೀಟಾ ಡಿ ತೀಟಾ ಬರುತ್ತೆ. ಅದೇ ರೀತಿ ಡಿ ವೈ ಇಸ್ ಈಕ್ವಲ್ ಟು ಎ ಕಾಸ್ ತೀಟಾ ಡಿ ತೀಟಾ, ಡಿ ಝಡ್ ಇಸ್ ಈಕ್ವಲ್ ಟು 0. ನಾವು ದಸ್ ಇಫ್ ಐ ಫಸ್ಟ್ ವಿ ಟೇಕ್ ಎಫ್ ಡಾಟ್ ಡಿ ಆರ್ ತಗೊಂಡಾಗ ಏನಾಗಿರುತ್ತೆ ಎಫ್ ಅಲಾಂಗ್ ದ ಕ್ಲೋಸ್ಡ್ ಕರ್ವ್ ಎಫ್ ಏನಿದೆ ವೈ ಸ್ಕ್ವೇರ್ ಐ ಪ್ಲಸ್ ಎಕ್ಸ್ ವೈ ಜೆ ಮೈನಸ್ ಎಕ್ಸ್ ಝಡ್ ಕೆ. ಡಿ ಆರ್ ಅಂದರೆ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಆದಾಗ ಡಿ ಎನ್ ಏನಾಗಿರುತ್ತೆ ಡಿ ಎಕ್ಸ್ ಐ ಪ್ಲಸ್ ಡಿ ವೈ ಜೆ ಮೈನಸ್ ಡಿ ಝಡ್ ಕೆ ಆಗಿರುತ್ತೆ. ನಾವು ಸಿಮಿಲರ್ಲಿ ಇಫ್ ವಿ ಟೇಕ್ ಡಾಟ್ ಪ್ರಾಡಕ್ಟ್ ವಿ ಗೆಟ್ ವೈ ಸ್ಕ್ವಯರ್ ಡಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಡಿ ವೈ. ಇಲ್ಲಿ ಸಾರಿ ಮೈನಸ್ ಡಿ ಝಡ್ ಬಿದ್ದಿರೋದು ಆ್ಯಕ್ಚುಲಿ ಪ್ಲಸ್ ಡಿ ಝಡ್, ಅದು ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಝಡ್ ಡಿ ಝಡ್ ಆಗಿರುತ್ತೆ. ಈಗ ವೈ ಸ್ಕ್ವಯರು ಡಿ ಎಕ್ಸ್ ಎಕ್ಸ್ ವೈ ಡಿ ವೈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನೀವು ಲಿಮಿಟ್ ಏನಾಗಿದೆ ಥೀಟಾ ವೇರೀಸ್ ಫ್ರಮ್ 0 to 2 pi, therefore we take integral from 0 to 2 pi. y square is a square sin square theta, dx is minus a sin theta d theta plus xy, x is a cos theta and y is
a sin theta, therefore we get a square cos theta sin theta, dy is a cos theta d theta. ಇನ್ನು dz z0 ಇದೆ, dz 0 ಇರೋದ್ರಿಂದ ಅದು ಟರ್ಮ್ ಕ್ಯಾನ್ಸಲ್ ಆಗಿರುತ್ತೆ. therefore we are in the first term we get a cube into sin cube that is sin cube theta ಬರುತ್ತೆ ನಿಮಗೆ. ಅದೇ ರೀತಿ ಎ ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ ಸೈನ್ ತೀಟಾ ಆಗಿರೋದ್ರಿಂದ ಎ ಕ್ಯೂಬ್ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಅದು ದಟ್ ಈಸ್ ಎ ಕಾನ್ಸ್ಟೆಂಟ್. ದೇರ್ ಫಾರ್ ವಿ ರೈಟ್ ದ ಗಿವನ್ ಈಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 0 to 2 pi ಕಾಸ್ ಸ್ಕ್ವೇರ್ ತೀಟಾ ಸೈನ್ ತೀಟಾ ಮೈನಸ್ ಸೈನ್ ಕ್ಯೂಬ್ ತೀಟಾ ಡಿ ತೀಟಾ which is equal to 0. Why? Because one definite integral property is there, that is since integral from 0 to 2a f of x dx is equal to 0 if f of 2a minus x is equal to minus f of x. ಅದೇ ಪ್ರಾಪರ್ಟಿ ಈ ಒಂದು ಡೆಫಿನೆಟ್ ಇಂಟಿಗ್ರಲ್ಗೆ ಅಪ್ಲೈ ಆಗೋದ್ರಿಂದ ನಾವು ಟೋಟಲ್ ಇಂಟಿಗ್ರಲ್ ವ್ಯಾಲ್ಯೂನ ಏನಂತ ಬರ್ಕೋಬೋದು 0. ದೇರ್ ಫಾರ್ ಹಿಯರ್ ವಿ ಟೇಕ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಸಿಮಿಲರ್ಲಿ ನಾವು ಕನ್ಸಿಡರ್ curl f. ನಾವು curl f ಅನ್ನು ಫೈಂಡ್ ಔಟ್ ಮಾಡಿದಾಗ curl f is nothing but determinant of I j k dou by dou x dou by dou y dou by dou z and f1 f2 f3. Here f1 is y square, f2 is xy and f3 is minus xz. Therefore now if we apply expand third order determinant I into I cap into dou by dou y of xz ಏನಾಗುತ್ತೆ, ಎಕ್ಸ್ ಝಡ್ನ ವಿತ್ ರೆಸ್ಪೆಕ್ಟ್ ವೈ ಇಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಅದೇ ರೀತಿ ಡೋ ಬೈ ಡೋ ಝಡ್ ಆಫ್ ಎಕ್ಸ್ ವೈ ಡೋ ಬೈ ವಿತ್ ರೆಸ್ಪೆಕ್ಟ್ ಝಡ್ಡಿಂದ ಎಕ್ಸ್ ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ದೇರ್ ಫಾರ್ 0 ಐ ಕ್ಯಾಪ್ ಪ್ಲಸ್ ಮೈನಸ್ ಆಫ್ ಜೆ ಕ್ಯಾಪಿಂದ ನಾವು ಇದು ಮಾಡಿದಾಗ ಏನಾಗುತ್ತೆ, ಡೋ ಬೈ ಡೋ ಎಕ್ಸ್ ಆಫ್ ಮೈನಸ್ ಎಕ್ಸ್ ಝಡ್ ಅಂದರೆ ಮೈನಸ್ ಝಡ್ ಆಗುತ್ತೆ. ಡೋ ಬೈ ಡೋ ಝಡ್ ಆಫ್ ವೈ ಸ್ಕ್ವೇರ್ ಅಂದರೆ 0 ಆಗುತ್ತೆ. ಮೈನಸ್ ಝಡ್ ಇಂಟು ಮೈನಸ್ ಆಫ್ ಮೈನಸ್ ಝಡ್ ಈಸ್ ಪ್ಲಸ್ ಝಡ್ ಜೆ ಕ್ಯಾಪ್ plus y minus 2 by k cap ಬರುತ್ತೆ. thus we get curl f is equal to z j cap minus y k cap. now let we take phi of x y z is equal to x square y square minus z square minus a square ತಗೊಂಡಾಗ ಏನಾಗಿರುತ್ತೆ ಅಂತಂದರೆ we get that is x square plus y square plus z square minus a square. we get del phi is equal to 2xi plus 2yj plus 2zk. magnitude of del phi is equal to square root of x square plus y square plus 4z square. we get del modulus that is magnitude of del phi is equal to square root of 4 times x square plus y square z square plus, but x square plus y square plus z square is nothing but a square. therefore magnitude of del phi is equal to square root of 4a square. if we take square root of 4a square we get 2a. thus magnitude of del phi is 2 phi. but we know the formula for unit normal vector n cap is nothing but del phi by magnitude of del phi. here del phi is del phi we already find out del phi is nothing but what, 2xi plus 2yj plus 2zk by del phi is the magnitude of del phi is 2a. therefore we get del phi by magnitude of del phi is equal to x by a I cap plus y by a j cap plus z by a into k cap. therefore curl f dot n cap which is equal to zj minus yk dot x by a I cap plus y by j plus z by a k cap. therefore curl dot m is equal to first term ಏನಾಗ್ಬಿಟ್ಟಿರುತ್ತೆ ಐ ಕ್ಯಾಪ್ ಇಲ್ವೇ ಇಲ್ಲ. ಫಸ್ಟ್ ಟರ್ಮು ಐ ಕೆ 0 ಇಂಟು ಐ ಕ್ಯಾಪ್ ಅಂದರೆ 0 ಬಂದುಬಿಡುತ್ತೆ. ನೆಕ್ಸ್ಟ್ ಜೇದು ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದ್ರೆ ಝಡ್ ಇಂಟು ವೈ ಬೈ ಎ ಅಂದರೆ ವೈ ಝಡ್ ಬೈ ಎ ಬರುತ್ತೆ. ಅದೇ ರೀತಿ ಮೈನಸ್ ವೈ ಇಂಟು ಝಡ್ ಬೈ ಎ ಅಂದರೆ ಮೈನಸ್ ವೈ ಝಡ್ ಬೈ ಎ ಬರುತ್ತೆ. ವೈ ಬೈ ಝಡ್ ಬೈ ಎ ಮೈನಸ್ ವೈ ಬೈ ಝಡ್ ಕ್ಯಾನ್ಸಲ್ ಆದರೆ 0 ಬರುತ್ತೆ. ದಸ್ ವಿ ಗೆಟ್ ಕಾರ್ಲ್ ಎಫ್ ಡಾಟ್ ಎನ್ ಕ್ಯಾಪ್ ಡಿ ಎಸ್ ಇಸ್ ಈಕ್ವಲ್ ಟು 0. ದಿಸ್ ವಿ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. we already get equation number 1, that is integral over the curve f dot dr 0 is dot dr is equal to 0. similarly here also we get curl f dot n cap ds is equal to 0. thus from 1 and 2 we have integral along the closed curve c f dot dr is equal to double integral over the surfaces curl f dot n cap is equal to ds. hence Stokes theorem is verified. okay, thank you.